ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಿಡುಗಡೆ. ನೋಡಿ, ಇದರ ಬಗ್ಗೆ 3 ಅಪ್ಡೇಟ್ಗಳು ಬಂದಿದ್ದಾವೆ. ಈ 3 ಅಪ್ಡೇಟ್ಗಳು ತುಂಬಾ ಇಂಪಾರ್ಟೆಂಟು. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಯಾಕಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ 1ರಿಂದ 15ನೇ ಕಂತಿನ ಹಣವನ್ನು ಕೂಡ ಇವಾಗ ನಿಮ್ಮದಾಗಿಸಿಕೊಂಡಿದ್ದೀರಾ. ಇವಾಗ ನಿಮಗೆ ಬರಬೇಕಾಗಿರುವಂತಹ ಈ 16ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಬಂದಿರುವಂತಹ ಈ 3 ಅಪ್ಡೇಟ್ಗಳನ್ನು ಇದೊಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಈ ವಿಡಿಯೋ ನಿಮಗೆ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ರೆ ನೀವೇ ಖಂಡಿತ ಶಾಕ್ ಆಗ್ತೀರಾ. ಹೌದಾ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ನೀವೇ ಕಾಮೆಂಟ್ ಮಾಡ್ತೀರಾ. ಓಕೆ, ಬಂದಿರುವಂತಹ ಎಲ್ಲ ಮಾಹಿತಿನ ತಿಳ್ಕೊಳ್ಳೋಣ. ಈ ಎಲ್ಲ ಮಾಹಿತಿನ ತಿಳ್ಕೊಳ್ಳೋಕ್ಕಿಂತ ಮೊದಲು ನೋಡಿ, ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಬೇಕು. ಇದೊಂದು ನನ್ನ ಚಿಕ್ಕ ರಿಕ್ವೆಸ್ಟ್ ಅಂತಲೇ ಹೇಳ್ಬಹುದು. ಯಾಕಪ್ಪ ಅಂತಂದರೆ ಇವಾಗ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣದಲ್ಲಿ ನಿಮಗೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಆಗ್ತಾನೆ ಬರ್ತಾ ಇದ್ದಾವೆ. ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಹೋಗಲಾಡಿಸುತ್ತೆ ಈ ಒಂದು ವಿಡಿಯೋ. ಹಾಗಾಗಿ ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಒಂದು ಚಿಕ್ಕ ಸಮಯ ಇದು. ಬನ್ನಿ ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಯ 15 ಮತ್ತು 16ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಕೂಡ ಇದ್ದಾವೆ. ಮತ್ತು ಇವಾಗ ನಿಮಗೆ 16ನೇ ಕಂತಿನ ಹಣ ಆದಮೇಲೆ ಬರಬೇಕಾಗಿರುವಂತಹ ಕಂತುಗಳು ಅಂತಂದರೆ, ಒಂದು ಉದಾಹರಣೆಯಾಗಿ ಹೇಳಬೇಕಂತಂದರೆ 16ನೇ ಕಂತಿನ ಹಣ ಆದಮೇಲೆ 17, 18, 19, 20, 21 ಈ ರೀತಿ ಒಂದು ಕಂತುಗಳು ನಿಮ್ಮ ಖಾತೆಗಳಿಗೆ ಬರಬೇಕು. ಸೊ ಇವೆಲ್ಲ ಮಾಹಿತಿಗಳು ಬಂದಿದ್ದಾವೆ. ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವೀಕ್ಷಕರೇ, ಈ ವಿಡಿಯೋ ತುಂಬ ಇಂಪಾರ್ಟೆಂಟು. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ವೀಕ್ಷಿಸಿ. ಓಕೆ ವೀಕ್ಷಕರೇ, ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟು. ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲೊಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲೀಸು ಮತ್ತು ನಿಮಗೆ ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾಗಿ ಬರ್ತಾ ಇಲ್ಲ, ಆ ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ ಅಂತ ಹೇಳ್ತಾ ಇರ್ತಾರಲ್ವಾ, ಅಂಥವರಿಗೆ ತಕ್ಷಣ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಎಲ್ಲ ಒಂದು ಪ್ರಾಬ್ಲಮ್ ಕೂಡ ಸೊಲ್ಯೂಷನ್ ಅನ್ನೋದಾದರೆ ಸಿಗುತ್ತೆ. ಓಕೆ, ಬಂದಿರುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ತಪ್ಪದೆ ಈ ವಿಡಿಯೋಗೆ ಲೈಕನ್ನು ಮಾಡಿ. ನೀವೆಲ್ಲರೂ ಕೂಡ ಲೈಕ್ ಮಾಡ್ಬೋದು. ನಾನು ಕೇವಲ 500 ಲೈಕ್ಗಳನ್ನು ನಿಮ್ಮಿಂದ ಕೇಳ್ತಾ ಇದ್ದೇನೆ ಅಷ್ಟೇ. ಓಕೆ, ಸ್ಕಿಪ್ ಮಾಡಬೇಡಿ. ಬನ್ನಿ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಮೊದಲನೆಯ ಒಂದು ಮಾಹಿತಿ ಏನಪ್ಪ ಅಂತಂದರೆ, ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇರುವಂಥದ್ದು. ನೋಡಿ, ಇದೇ ಒಂದು ಕೊನೆಯ ವಾರದಲ್ಲಿ ಅಂತ ಇವರು ಹೇಳ್ತಾ ಇದ್ದಾರೆ. ಆಲ್ರೆಡಿ ಈ ಕೊನೆಯ ವಾರ ಅನ್ನೋದು ಸ್ಟಾರ್ಟ್ ಆಗಲಿಕ್ಕೆ ಇನ್ನೊಂದು 2-3 ಡೇಸ್ ಬೇಕಾಗುತ್ತೆ ಅಷ್ಟೇ. ಈ ಒಂದು ಕೊನೆಯ ವಾರದಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದ ನಂತರ ಜಮೆ ಆಗುತ್ತೆ. ನೋಡಿ, ಇನ್ನೊಂದು ಏನಪ್ಪ ಸಿಹಿ ಸುದ್ದಿ, ಪ್ರತಿಯೊಬ್ಬರಿಗೂ ಕೂಡ ಏನು ಸಿಹಿ ಸುದ್ದಿ ಅಂತಂದರೆ, ಇಲ್ಲಿ ಮತ್ತೆ ನಿಮಗೆ 3 ಅಪ್ಡೇಟ್ಗಳು ಬಂದಿದ್ದಾವೆ. ಇದ್ರ ಜೊತೆಗೇ ಮೊದಲನೆಯ ಅಪ್ಡೇಟು ತುಂಬಾ ಸಖತ್ತಾಗಿದೆ. ನೋಡಿ, ಈ ಮೊದಲನೆಯ ಅಪ್ಡೇಟ್ ಏನಪ್ಪ ಅಂತಂದರೆ, ಇವಾಗ ನೀವು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಪಡಿಬೇಕು ಅಂತಂದರೆ ನಿಮ್ಮ ಒಂದು ಹಣದಲ್ಲಿ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ಹಣ ಇರಬೇಕು. ಮಿನಿಮಮ್ 5,000 ಅಂತಂದರೆ ನೀವು ಎಷ್ಟು ಕೆಲವೊಂದು ಬ್ಯಾಂಕ್ನಲ್ಲಿ ನೀವೇನು ಮಾಡಿಬಿಟ್ಟಿರ್ತೀರ ಅಂತಂದರೆ, ನಾವು ನಮ್ಮ ಬ್ಯಾಂಕ್ನಲ್ಲಿ ಮಿನಿಮಮ್ 5,000 ಇರ್ತವೆ, ಮಿನಿಮಮ್ 500 ರೂಪಾಯಿ ಹಣವನ್ನು ಇಡ್ತೇವೆ, ಮಿನಿಮಮ್ 1,000 ರೂಪಾಯಿ ಹಣವನ್ನು ಇಟ್ಟಿರ್ತೇವೆ ಅಂತ ಮಾಡಿಸ್ಕೊಂಡಿರ್ತೀರಾ. ಸೊ ಇದು ಒಂದು ಮ್ಯಾಟ್ರ್ ಆಗ್ತಿತ್ತು ಇಷ್ಟು ದಿನ. ಆದರೆ ಈ 16ನೇ ಕಂತಿನ ಹಣಕ್ಕೆ ನೋಡಿ, ನಿಮ್ದು ಎಲ್ಲ ದಾಖಲಾತಿಗಳು ಸರಿಯಾಗಿದ್ದರೆ ಸಾಕು, ನಿಮಗೆ ಈ 2,000 ರೂಪಾಯಿ ಹಣ ಯಾವುದೇ ರೀತಿ ಅಡೆತಡೆ ಇಲ್ಲದೇ ನಿಮಗೆ ಆದಷ್ಟು ಬೇಗ ಬರುತ್ತೆ. ಮತ್ತು ಇಂಡಿಯನ್ ಪೋಸ್ಟ್ ಬ್ಯಾಂಕು ಅಂತಂದರೆ ಇವಾಗ ಅಂಚೆ ಕಚೇರಿಯಲ್ಲಿ ಬ್ಯಾಂಕನ್ನು ಯಾರ್ಯಾರು ತೆರೆದಿರ್ತಾರೋ ಅಂಥವರಿಗಂತೂ ತುಂಬಾ ಬೇಗ ಬರುತ್ತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ. ಇವಾಗ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ, ಇದು ಕೂಡ ಹಾಗೆ ಇದೆ, ಇದು ಸಖತ್ತಾಗಿದೆ. ನೆಕ್ಸ್ಟ್ ಅಪ್ಡೇಟು, ಈ 2ನೇ ಅಪ್ಡೇಟನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಅದಕ್ಕಿಂತ ಮೊದಲು ಈ ವಿಡಿಯೋಕ್ಕೆ ತಪ್ಪದೆ ಲೈಕನ್ನು ಮಾಡಬಹುದು. ನೋಡಿ, 2ನೇ ಅಪ್ಡೇಟ್ ಏನಪ್ಪ ಅಂತಂದರೆ, ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣವನ್ನು ಪಡಿತಾ ಇರ್ತೀರಾ. ಆದರೆ ನಿಮಗೆ ಒಂದು ಸರಿಯಾದಂತಹ ರೀತಿಯಲ್ಲಿ ಮೀನ್ಸು ಇವಾಗ 30ನೇ ತಾರೀಕಿಗೆ ಬರ್ತಾಯಿತ್ತು, 7ನೇ ತಾರೀಕಿಗೆ ಬರ್ತಾಯಿತ್ತು, 8ನೇ ತಾರೀಕಿಗೆ ಹಣ ಬರ್ತಾಯಿತ್ತು, ಯಾವುದೇ ಒಂದು ತಾರೀಕಿಗೆ ಯಾವುದೇ ಒಂದು ಡೇಟಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾಯಿತ್ತು. ಅದಕ್ಕೆ ಟೈಮಿಂಗ್ ಅನ್ನೋದಾದರೆ ಇರಲಿಲ್ಲ, ಅದಕ್ಕೆ ಒಂದು ಸಮಯ ಅನ್ನೋದಾದರೆ ಇರ್ತಿದ್ದಿಲ್ಲ, ಅದಕ್ಕೆ ಒಂದು ಡೇಟ್ ಅನ್ನೋದಾದರೆ ಇರ್ತಿರಲಿಲ್ಲ. ಆದರೆ ಇವಾಗ ನಿಮಗೆಲ್ಲರಿಗೂ ಕೂಡ ಸಿಹಿ ಸುದ್ದಿಯನ್ನು ನೀಡಿದೆ ನಮ್ಮ ಕರ್ನಾಟಕ ಸರ್ಕಾರ. ನೋಡಿ, ನಿಮಗೆ ಪ್ರತಿ ತಿಂಗಳು ಕೂಡ ಇಲ್ಲಿ ಮೊದಲನೆಯ ವಾರ ಅಥವಾ 2ನೇ ವಾರದಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಕೂಡ ಹಾಕ್ತಾರಂತೆ. ನೋಡಿ, ಇದೊಂದು 2ನೇ ಒಂದು ಅಪ್ಡೇಟ್ ಆಗಿದೆ. ಇವಾಗ 3ನೇ ಅಪ್ಡೇಟ್ ಕೂಡ ಸಖತ್ತಾಗಿದೆ. ಈ 3ನೇ ಅಪ್ಡೇಟನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಬಿಕಾಸ್ ಇವಾಗ ನಾನು ಹೇಳುವಂತಹ ಈ 3ನೇ ಅಪ್ಡೇಟ್ ನಿಮಗೆ ತುಂಬಾ ಅವಶ್ಯಕ. ನೋಡಿ, ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣವನ್ನು ಪಡಿಬೇಕು ಅಂತಂದರೆ ಈ ಒಂದು ನಿಯಮವನ್ನು ನೀವು ಪಾಲಿಸಬೇಕಂತೆ. ಏನು ನಿಯಮ ಅಂತಂದರೆ, ನೀವು ಇಲ್ಲಿ ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ರೇಷನ್ ಕಾರ್ಡ್ ಅನ್ನೋದಾದರೆ ಇರುತ್ತೆ, ಹಾಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ಆದರೆ ಇರುತ್ತೆ. ಈ 3 ದಾಖಲಾತಿಗಳು ಮೇನ್ ಆಗಿರ್ತವೆ. ನಿಮಗೆ ಗೃಹಲಕ್ಷ್ಮಿ ಹಣ ಬರಬೇಕು ಅಂತಂದರೆ ಈ 3 ದಾಖಲಾತಿಗಳು ಲಿಂಕ್ ಇರಬೇಕು ನಿಮ್ಮ ಆಧಾರ್ ಕಾರ್ಡ್ಗೆ. ಯಾವ್ಯಾವು ಅಂತಂದರೆ, ಒಂದು ಆಧಾರ್ ಕಾರ್ಡು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರಬೇಕು, ಮತ್ತು ನಿಮ್ಮ ಒಂದು ಏನು ರೇಷನ್ ಕಾರ್ಡ್ ಇರುತ್ತೆ ಅದು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರಬೇಕು. ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್
ಮಾಡಿದರೆ ಸಾಕು, ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇದ್ದಂಗೆ. ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸು ಲಿಂಕ್ ಇರ್ತವೆ ಅಷ್ಟೊಂದು ನಿಮಗೆ ಇದು ಬೆಟರ್ ಆಗಿರುತ್ತೆ. ಹಾಗಾಗಿ ನೋಡಿ, ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನೀವು ರೇಷನ್ ಕಾರ್ಡ್ ಜೊತೆ KYC ಮಾಡಿಸಿ. ಇದರಿಂದ ನಿಮಗೆ ಎಲ್ಲೂ ಕೂಡ ಅಡೆತಡೆ ಉಂಟಾಗೋದಿಲ್ಲ. ನಿಮಗೆ ಇವತ್ತು ಹಣ ಬರ್ಬೋದು, ಆದರೆ ಮುಂದಿನ ಒಂದು ಕಂತು ಪಕ್ಕಾ ಪ್ರಾಬ್ಲಮ್ ಆಗುತ್ತೆ. ಎಷ್ಟೋ ಜನರಿಗೆ ಇವಾಗಲೇ ಆಗಿದೆ. ನಾನು ಹೇಳಿರುವ ಈ ರೀತಿ ಕೆಲಸವನ್ನು ಮಾಡಿದ್ದಾರೆ, ಅವ್ರಿಗೆ ತುಂಬಾ ಒಂದು ಸೊಲ್ಯೂಷನ್ ಅನ್ನೋದ್ರೆ ಸಿಕ್ಕಿದೆ. ನಿಮಗೂ ಕೂಡ ಸಿಗುತ್ತೆ ಅಂತ ನಾನು ಅಂದ್ಕೊಂಡು ಈ ಒಂದು ವಿಡಿಯೋದಲ್ಲಿ ಈ ಇನ್ಫಾರ್ಮೇಷನನ್ನು ತಿಳಿಸಿದ್ದು. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ತಪ್ಪದೆ ಥ್ಯಾಂಕ್ಸ್ ಅಥವಾ ಥ್ಯಾಂಕ್ ಯು ಸೋ ಮಚ್, ಸೂಪರ್ ನೈಸ್ ಅಂತ ಕಾಮೆಂಟ್ ಮಾಡಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.